ಆರನೆಯ ವಿಕ್ರಮಾದಿತ್ಯ ದಕ್ಷಿಣ ಭಾರತದ ಇತಿಹಾಸದಲ್ಲಿ ಅತ್ಯಂತ ಶಕ್ತಿಶಾಲಿ ಮತ್ತು ಪ್ರಭಾವಿ ರಾಜರಲ್ಲಿ ಒಬ್ಬನಾಗಿದ್ದನು. ಅವನು ಕೇವಲ ಯುದ್ಧಗಳಲ್ಲಿ ಜಯಗಳಿಸಿದ ರಾಜನಷ್ಟೇ ಅಲ್ಲ, ಉತ್ತಮ ಆಡಳಿತಗಾರ, ಕಲಾಪ್ರೇಮಿ ಮತ್ತು ಜನಪರ ರಾಜನಾಗಿಯೂ ಪ್ರಸಿದ್ಧನಾಗಿದ್ದನು. ಅವನ ಆಡಳಿತದ ಕಾಲವನ್ನು ಪಶ್ಚಿಮ ಅಥವಾ ಕಲ್ಯಾಣಿ ಚಾಲುಕ್ಯರ ಸುವರ್ಣಯುಗ ಎಂದು ಕರೆಯಲಾಗುತ್ತದೆ. ಸುಮಾರು 50 ವರ್ಷಗಳ ಕಾಲ ರಾಜ್ಯಭಾರ ನಡೆಸಿದ ವಿಕ್ರಮಾದಿತ್ಯನು ತನ್ನ ಸಾಮ್ರಾಜ್ಯವನ್ನು ದಕ್ಷಿಣ ಭಾರತದ ದೊಡ್ಡ ಶಕ್ತಿಯನ್ನಾಗಿ ರೂಪಿಸಿದನು. ಆರನೆಯ ವಿಕ್ರಮಾದಿತ್ಯ ಸಾಮಾನ್ಯ ಶಕ 1042ರ ಸುಮಾರಿಗೆ ಜನಿಸಿದನು. ಅವನ ತಂದೆ 1ನೆಯ ಸೋಮೇಶ್ವರ ಕಲ್ಯಾಣಿ ಚಾಲುಕ್ಯ ಸಾಮ್ರಾಜ್ಯದ ಪ್ರಭಾವಿ ರಾಜನಾಗಿದ್ದನು. ಬಾಲ್ಯದಿಂದಲೇ ವಿಕ್ರಮಾದಿತ್ಯ ಧೈರ್ಯಶಾಲಿ ಮತ್ತು ಬುದ್ಧಿವಂತನಾಗಿದ್ದನು. ಕತ್ತಿ ಯುದ್ಧ, ಬಿಲ್ಲುಗಾರಿಕೆ ಮತ್ತು ರಾಜಕೀಯ ತಂತ್ರಗಳಲ್ಲಿ ಅವನು ಪರಿಣತಿ ಪಡೆದನು. ರಾಜಮನೆತನದಲ್ಲಿ ಬೆಳೆದಿದ್ದರಿಂದ ಆಡಳಿತದ ಎಲ್ಲಾ ವಿಷಯಗಳನ್ನು ಅವನು ಹತ್ತಿರದಿಂದಲೇ ಕಲಿತನು. ಸೈನಿಕರೊಂದಿಗೆ ತರಬೇತಿ ಪಡೆಯುತ್ತಿದ್ದ ಅವನು ಸಾಮಾನ್ಯ ಜನರ ಜೀವನವನ್ನು ಅರಿತುಕೊಳ್ಳಲು ಪ್ರಯತ್ನಿಸುತ್ತಿದ್ದನು. ಬಾಲ್ಯದಲ್ಲಿಯೇ ಅವನಲ್ಲಿ ನಾಯಕತ್ವದ ಗುಣಗಳು ಸ್ಪಷ್ಟವಾಗಿ ಕಾಣಿಸುತ್ತಿದ್ದವು. 1ನೆಯ ಸೋಮೇಶ್ವರ ನಿಧನದ ನಂತರ ಅವನ ಹಿರಿಯ ಮಗ 2ನೆಯ ಸೋಮೇಶ್ವರ ರಾಜನಾದನು. ಆದರೆ ವಿಕ್ರಮಾದಿತ್ಯನು ತನ್ನ ಅಣ್ಣನ ಆಡಳಿತವನ್ನು ಒಪ್ಪಲಿಲ್ಲ. ಸಾಮ್ರಾಜ್ಯದಲ್ಲಿ ಅಶಾಂತಿ ಹೆಚ್ಚಾಗತೊಡಗಿತು. ಅನೇಕ ಸೇನಾಧಿಪತಿಗಳು ಮತ್ತು ಪ್ರಭುಗಳು ವಿಕ್ರಮಾದಿತ್ಯನ ಪರ ನಿಂತರು. ವಿಕ್ರಮಾದಿತ್ಯನು ತನ್ನ ಬುದ್ಧಿವಂತಿಕೆಯಿಂದ ಮಿತ್ರರನ್ನು ಗಳಿಸಿದನು. ದಕ್ಷಿಣ ಭಾರತದ ಹಲವಾರು ರಾಜರು ಅವನೊಂದಿಗೆ ಸ್ನೇಹ ಬೆಳೆಸಿದರು. ಚೋಳರ ವಿರುದ್ಧದ ಯುದ್ಧಗಳಲ್ಲಿ ತನ್ನ ಸಾಮರ್ಥ್ಯವನ್ನು ತೋರಿಸಿ ಅವನು ಜನರ ವಿಶ್ವಾಸ ಗೆದ್ದನು. ಕೊನೆಗೆ ಸಾಮಾನ್ಯ ಶಕ 1076ರಲ್ಲಿ ವಿಕ್ರಮಾದಿತ್ಯನು ತನ್ನ ಅಣ್ಣ 2ನೆಯ ಸೋಮೇಶ್ವರನನ್ನು ಸೋಲಿಸಿ ಸಿಂಹಾಸನಕ್ಕೇರಿದನು. ಆ ದಿನದಿಂದಲೇ ಹೊಸ ಯುಗ ಆರಂಭವಾಯಿತು. ಅವನು ತನ್ನ ಆಡಳಿತಕ್ಕೆ ಚಾಲುಕ್ಯ ವಿಕ್ರಮ ವರ್ಷ ಅಥವಾ ವಿಕ್ರಮ ಶಕೆ ಎಂಬ ಹೊಸ ಕಾಲಗಣನೆ ಪ್ರಾರಂಭಿಸಿದನು. ವಿಕ್ರಮಾದಿತ್ಯ ಅತ್ಯುತ್ತಮ ಯೋಧನಾಗಿದ್ದನು. ಅವನ ಆಡಳಿತದ ಕಾಲದಲ್ಲಿ ಕಲ್ಯಾಣಿ ಚಾಲುಕ್ಯ ಸಾಮ್ರಾಜ್ಯವು ಅತ್ಯಂತ ಬಲಿಷ್ಠವಾಗಿತ್ತು. ಚೋಳರು, ಹೊಯ್ಸಳರು ಮತ್ತು ಇತರ ಸಣ್ಣ ರಾಜ್ಯಗಳ ವಿರುದ್ಧ ಅವನು ಅನೇಕ ಯುದ್ಧಗಳನ್ನು ನಡೆಸಿದನು. ಆ ಕಾಲದಲ್ಲಿ 1ನೆಯ ಕುಲೋತ್ತುಂಗ ಚೋಳ ನೇತೃತ್ವದ ಚೋಳ ಸಾಮ್ರಾಜ್ಯವು ದೊಡ್ಡ ಶಕ್ತಿಯಾಗಿತ್ತು. ಆದರೆ ವಿಕ್ರಮಾದಿತ್ಯನು ಚೋಳರ ದಾಳಿಗಳನ್ನು ತಡೆದು ತನ್ನ ಸಾಮ್ರಾಜ್ಯವನ್ನು ರಕ್ಷಿಸಿದನು. ಅನೇಕ ಬಾರಿ ಅವನು ವಿಜಯಶಾಲಿಯಾಗಿದ್ದನು. ಹೊಯ್ಸಳ ರಾಜರು ಸಹ ತಮ್ಮ ಶಕ್ತಿಯನ್ನು ವಿಸ್ತರಿಸಲು ಯತ್ನಿಸುತ್ತಿದ್ದರು. ಆದರೆ ವಿಕ್ರಮಾದಿತ್ಯನು ತನ್ನ ಬಲಿಷ್ಠ ಸೇನೆಯಿಂದ ಅವರನ್ನು ನಿಯಂತ್ರಣದಲ್ಲಿಟ್ಟನು. ಅವನ ಸೇನೆಯಲ್ಲಿ ಕುದುರೆ ಪಡೆ, ಆನೆ ಪಡೆ ಮತ್ತು ಪಾದಾತಿ ಸೈನಿಕರು ಅತ್ಯಂತ ಶಕ್ತಿಶಾಲಿಯಾಗಿದ್ದರು. ವಿಕ್ರಮಾದಿತ್ಯ ಕೇವಲ ಯುದ್ಧಪ್ರಿಯ ರಾಜನಾಗಿರಲಿಲ್ಲ, ಅವನು ಒಬ್ಬ ಉತ್ತಮ ಆಡಳಿತಗಾರನಾಗಿದ್ದನು. ತನ್ನ ಪ್ರಜೆಗಳ ಸುಖಶಾಂತಿಗಾಗಿ ಅನೇಕ ಕ್ರಮಗಳನ್ನು ಕೈಗೊಂಡನು. ರಾಜ್ಯವನ್ನು ಸಣ್ಣ ಸಣ್ಣ ಪ್ರಾಂತ್ಯಗಳಾಗಿ ವಿಭಜಿಸಿ ಆಡಳಿತವನ್ನು ಸುಲಭಗೊಳಿಸಿದನು. ಪ್ರತಿ ಪ್ರದೇಶಕ್ಕೂ ಅಧಿಕಾರಿಗಳನ್ನು ನೇಮಿಸಿ ಜನರ ಸಮಸ್ಯೆಗಳನ್ನು ಪರಿಹರಿಸುವ ವ್ಯವಸ್ಥೆ ಮಾಡಿದ್ದನು. ಕೃಷಿಗೆ ಹೆಚ್ಚಿನ ಮಹತ್ವ ನೀಡಿದ ವಿಕ್ರಮಾದಿತ್ಯನು ಕೆರೆಗಳು ಮತ್ತು ಕಾಲುವೆಗಳನ್ನು ನಿರ್ಮಿಸಿದನು. ಇದರಿಂದ ರೈತರಿಗೆ ನೀರಾವರಿ ಸೌಲಭ್ಯ ದೊರಕಿತು. ವ್ಯಾಪಾರಕ್ಕೂ ಅವನು ಉತ್ತೇಜನ ನೀಡಿದನು. ದೂರದ ದೇಶಗಳೊಂದಿಗೆ ವ್ಯಾಪಾರ ಬೆಳೆದು ಸಾಮ್ರಾಜ್ಯದ ಆರ್ಥಿಕತೆ ಬಲವತ್ತಾಯಿತು. ಅವನ ಆಡಳಿತದಲ್ಲಿ ಜನರು ಸುರಕ್ಷಿತವಾಗಿ ಬದುಕುತ್ತಿದ್ದರು. ಕಳ್ಳತನ ಮತ್ತು ಅಪರಾಧಗಳನ್ನು ತಡೆಯಲು ಕಟ್ಟುನಿಟ್ಟಿನ ಕಾನೂನುಗಳನ್ನು ಜಾರಿಗೆ ತಂದನು. ವಿಕ್ರಮಾದಿತ್ಯ ಕಲೆ ಮತ್ತು ಸಾಹಿತ್ಯವನ್ನು ತುಂಬಾ ಪ್ರೀತಿಸುತ್ತಿದ್ದನು. ಅವನ ಅರಮನೆಯಲ್ಲಿ ಅನೇಕ ಕವಿಗಳು, ಪಂಡಿತರು ಮತ್ತು ಕಲಾವಿದರು ಆಶ್ರಯ ಪಡೆದಿದ್ದರು. ಪ್ರಸಿದ್ಧ ಕವಿ ಬಿಲ್ಹಣ ವಿಕ್ರಮಾದಿತ್ಯನ ಅರಮನೆಯಲ್ಲಿ ಇದ್ದನು. ಅವನು ವಿಕ್ರಮಾಂಕದೇವ ಚರಿತ ಎಂಬ ಮಹಾಕಾವ್ಯವನ್ನು ರಚಿಸಿ ವಿಕ್ರಮಾದಿತ್ಯನ ಮಹಿಮೆಯನ್ನು ವರ್ಣಿಸಿದ್ದಾನೆ. ಸಂಗೀತ, ನೃತ್ಯ ಮತ್ತು ಶಿಲ್ಪಕಲೆಗಳಿಗೂ ವಿಕ್ರಮಾದಿತ್ಯನು ಪ್ರೋತ್ಸಾಹ ನೀಡಿದನು. ದೇವಾಲಯಗಳ ನಿರ್ಮಾಣದಲ್ಲಿ ಅದ್ಭುತ ಶಿಲ್ಪಕಲೆ ಕಾಣಿಸಿಕೊಳ್ಳಲು ಅವನ ಆಶ್ರಯ ಕಾರಣವಾಯಿತು. ಇಟಗಿ ಮಹಾದೇವ ದೇವಾಲಯ ಈ ಕಾಲದ ಪ್ರಮುಖ ದೇವಾಲಯಗಳಲ್ಲಿ ಒಂದಾಗಿದೆ. ಇದನ್ನು ದೇವಾಲಯಗಳ ಚಕ್ರವರ್ತಿ ಎಂದು ಕರೆಯಲಾಗುತ್ತದೆ. ಇದರ ಶಿಲ್ಪಕಲೆ ಇಂದಿಗೂ ಜನರನ್ನು ಆಕರ್ಷಿಸುತ್ತದೆ. ಅವನ ಆಡಳಿತದಲ್ಲಿ ಧರ್ಮಕ್ಕೆ ಗೌರವ ಇತ್ತು. ಹಿಂದೂ, ಜೈನ ಮತ್ತು ಇತರ ಧರ್ಮಗಳ ಜನರು ಶಾಂತಿಯಿಂದ ಬದುಕುತ್ತಿದ್ದರು. ಸುಮಾರು 50 ವರ್ಷಗಳ ಕಾಲ ಯಶಸ್ವಿಯಾಗಿ ಆಡಳಿತ ನಡೆಸಿದ ವಿಕ್ರಮಾದಿತ್ಯ ವೃದ್ಧಾಪ್ಯದಲ್ಲಿಯೂ ತನ್ನ ಸಾಮ್ರಾಜ್ಯವನ್ನು ಬಲವಾಗಿ ಉಳಿಸಿಕೊಂಡನು. ಸಾಮಾನ್ಯ ಶಕ 1126ರ ಸುಮಾರಿಗೆ ಅವನು ನಿಧನ ಹೊಂದಿದನು.